Audio Jungle. Audio Jungle. ಉಪವಾಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ, ಸೇವೆ ನಮ್ಮದು, ಸಹಾಯ ನಿಮ್ಮದು. ಎಸ್ ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟ್ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುವಿಗೆ ಸ್ವಾಗತ. ನಾನು ಹೊನ್ನಸ್ವಾಮಿ. ವಿಶೇಷವಾಗಿ ಇವತ್ತು ಶಾಸಕರು ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕಿಯಾಗಿರ್ತಕ್ಕಂಥ ಅನ್ನಪೂರ್ಣ ಮೇಡಮ್ ಅವರು ಬಹುಶಃ ಇವತ್ತು ಒಂದು ಸ್ಥಾನದಲ್ಲಿ ಗುರುತಿಸ್ತಕ್ಕಂಥದ್ದು ವಿಶೇಷವಾಗಿ ಧಾರ್ಮಿಕ ಒಂದು ಭಾವನೆಯಲ್ಲಿ. ಮೊದಲ ಬಾರಿಗೆ ಅಲ್ಲಿ ಗ್ರಾಮೀಣ ಭಾಗದಲ್ಲಿ ದೇವಸ್ಥಾನಗಳಿಗೆ ಅವರು ವಿಸಿಟ್ ಮಾಡಿ ಅಲ್ಲಿ ನಮಸ್ಕಾರ ಮಾಡಿದ ಮೇಲೆ ಮತ್ತೆ ಎರಡನೇ ಕೆಲಸ ನಾನು ಕಾರ್ಯಗಳು ಮಾಡ್ತೀನಿ ಅಂತಕ್ಕಂಥದ್ದು. ಹೀಗಾಗಿ ನಮ್ಮ ಸಂಡೂರು ಒಂದು ವ್ಯಾಪ್ತಿಯಲ್ಲಿ ಏನು ಕಳೆದ ಒಂದು 3-4 ದಿನದ ಹಿಂದ್ಗಡೆ ಟ್ರಾಕ್ಟ್ರಿ ಬಿದ್ದು ಕೆಲವೊಂದು ಗ್ರಾಮೀಣ ಭಾಗದವರು, ಯಶವಂತ ನಗರ ಹಾಗೆ ಸಂಡೂರು ಭಾಗದವರು ಕೂಡ ಅದರಲ್ಲಿ ಮೃತರಾದರು. ಹೀಗಾಗಿ ಇವತ್ತು ನಮ್ಮ ಜೊತೆ ಶಾಸಕಿ ಅನ್ನಪೂರ್ಣ ಮೇಡಮ್ ಅವರು ಕೂಡ ಇದ್ದಾರೆ. ಮಾತಾಡ್ಸ್ತಾ ಹೋಗ್ತೀನಿ ಸ್ನೇಹಿತರೆ. ಮುಖ್ಯವಾಗಿ ನಮ್ಮ ಸಂಡೂರು ತಾಲೂಕಿನಲ್ಲಿ ಯಾವಾಗಲೂ ನಾನು ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ, ನಮ್ಮ ಬಿತ್ತನೆ ಕಾರ್ಯಕ್ಕಿಂತ ಮುಂಚೆ ಅವರ ಏನು ಮನೆ ದೇವರು ಇರ್ತಾರೆ ಆ ದೇವರುಗಳಿಗೆ ಪೂಜೆ ಮಾಡೋಂಥದ್ದು, ಆಮೇಲೆ ಅಲ್ಲಿ ಹೋಗಿ ಭೇಟಿ ಕೊಡ್ತಕ್ಕಂಥದ್ದು, ಮತ್ತು ಅಲ್ಲಿ ಹೋಗಿ ಅವರ ಎಲ್ಲ ಪೂಜಾ ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊಂಡು ಬರ್ತಕ್ಕಂಥದ್ದು ಇಲ್ಲಿನ ಸಂಪ್ರದಾಯ. ನಾವು ಕೂಡ ಈ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಆದ ನಂತರ ನಾವು ಕೂಡ ಇಲ್ಲಿ ಗಂಡಿಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಆ ತಾಯಿಗೆ ಒಳ್ಳೆ ಮಳೆ ಬೆಳೆ ಬರಲಿ, ನಮ್ಮನ್ನೆಲ್ಲ ಸುಖವಾಗಿ ನೆಮ್ಮದಿಯಾಗಿ ಇಡೋದಕ್ಕೆ ಅಮ್ಮನ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಅಲ್ಲಿ ಸಹಜವಾಗಿ ನಾವು ದೇವರಿಗೆ ಎಡೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತಕ್ಕಂಥದ್ದು ವಾಡಿಕೆ. ಅದೇ ನಿಟ್ಟಿನಲ್ಲಿ ಮೊನ್ನೆ ಶುಕ್ರವಾರ ದಿನ ನಮ್ಮ ಸಂಡೂರು ತಾಲೂಕಿನ ಯಶವಂತ ನಗರ ಗ್ರಾಮ, ನಮ್ಮ ಸ್ವಗ್ರಾಮದವರು ಸ್ವಲ್ಪ ಜನ, ಆಮೇಲೆ ಅಂಕಮ್ನಾಳು ಮತ್ತು ಮಲ್ಲಾರಹಳ್ಳಿ ಮತ್ತು ಕೂಡ್ಲಿಗಿ ತಾಲೂಕಿನ ಕೆಲವೊಂದು ಗ್ರಾಮಗಳಿಂದ ಎಲ್ಲರೂ ಬಂಧುಗಳೆಲ್ಲ ಸೇರಿ ಪಾಪ ದೇವರ ದರ್ಶನಕ್ಕೆ, ಹುಲಿಗೆಮ್ಮ ತಾಯಿ ದರ್ಶನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರೋದಕ್ಕೆ ಹೋಗಿದ್ರು. ಆ ಒಂದು ಹೋಗ್ತಕ್ಕಂಥ ದಾರಿಯಲ್ಲಿ ಅವರು ಟ್ರ್ಯಾಕ್ಟ್ರಿಯಲ್ಲಿ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಿಂದಿನಿಂದ ಬಂದಂಥ ಲಾರಿ ಆ ಟ್ರ್ಯಾಕ್ಟ್ರಿಗೆ ಗುದ್ದಿದಂಥ ಒಂದು ಪರಿಣಾಮವಾಗಿ ಇದು ಸೇತುವೆ ಕೆಳಗಿಂದ ಟ್ರ್ಯಾಕ್ಟರ್ ಪಲ್ಟಿಯಾಗಿ ಅದರಲ್ಲಿ ಪ್ರಯಾಣ ಮಾಡ್ತಕ್ಕಂಥ ನಮ್ಮ ತಾಲೂಕಿನ ಸುಮಾರು 8 ಜನ ಅದರಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು ಅತ್ಯಂತ ದುಃಖಕರವಾದ ಸಂಗತಿ. ಅವತ್ತು ನಾನು ಕೂಡ ಕ್ಷೇತ್ರದಲ್ಲಿ ಇಲ್ಲದೇ ಇರೋ ಕಾರಣ ನಮ್ಮ ಸಂಸದರು ಅಲ್ಲಿ ಭೇಟಿ ಕೊಟ್ಟು ಎಲ್ಲ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಿ ಮತ್ತು ಆ ಗಾಯಾಳುಗಳ ಎಲ್ಲರ ಒಂದು ಚಿಕಿತ್ಸೆಯ ವೆಚ್ಚವನ್ನು ಭರಿಸಿ ಅದೇ ಒಂದು ಜಾಗದಲ್ಲಿ ಇಮಿಡಿಯೇಟಾಗಿ ಮುಖ್ಯಮಂತ್ರಿಗಳಿಗೆ ದೂರವಾಣಿ ಮುಖಾಂತರ ಮಾತನಾಡಿ ಪ್ರತಿಯೊಬ್ಬ ಮೃತಪಟ್ಟವ್ರಿಗೆ ಕೂಡ 5 ಲಕ್ಷ ರೂಪಾಯಿ ಪರಿಹಾರ ಧನವಾಗಿ ಮುಖ್ಯಮಂತ್ರಿ ಪರಿಹಾರ ನಿಧಿಯಲ್ಲಿ ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ನನ್ನ ಜನತೆಗೆ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಯಾವುದಾದ್ರೂ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸುರಕ್ಷಿತವಾಗಿ ಹೋಗ್ರಿ. ಹಾಗೆಯೇ ಟ್ರ್ಯಾಕ್ಟ್ರಿಯಲ್ಲಿ ಪ್ರಯಾಣ ಮಾಡೋದು ಬೇಡ ದಯಮಾಡಿ. ಬೇರೆ ಬೇರೆ ಟ್ರ್ಯಾಕ್ಟ್ರಿ ಬಿಟ್ಟು ಬೇರೆ ಪರ್ಯಾಯವಾದ ಬಸ್ಸಲ್ಲಿ ಹೋಗ್ರಿ, ಸೇಫಾಗಿರ್ತೀರ. ಮತ್ತು ಟ್ರ್ಯಾಕ್ಸಲ್ಲಿ ಹೋಗ್ಬೋದು. ಈ ಥರದ ಒಂದು ವಾಹನ ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗ್ರಿ. ಯಾಕಂದರೆ ಹೈವೇನಲ್ಲಿ ಟ್ರ್ಯಾಕ್ಟ್ರಿನಲ್ಲಿ ನೀವು ಜನರನ್ನು ತುಂಬಿಕೊಂಡು ಪ್ರಯಾಣ ಮಾಡೋದು ತುಂಬ ಅದು ನೀವು ಇದಕ್ಕೆ ನಿಮ್ಮನ್ನು ನೀವು ಕಷ್ಟಕ್ಕೆ ದೂಡ್ಕೊಳ್ಳೋಂಥ ಒಂದು ಸಂಗತಿ ಅದು. ದಯಮಾಡಿ ಯಾರು ಆ ಥರದ ಕೆಲಸಗಳಿಗೆ ಕೈ ಹಾಕಬೇಡ್ರಿ. ನಿಮ್ಮ ಸುರಕ್ಷತೆ ನಮ್ಮ ಒಂದು ಜವಾಬ್ದಾರಿ ಆಗಿರ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಎಲ್ಲ ನಾಗರಿಕರು ಕೂಡ ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ಯಾಕಂದರೆ ಚಿಕ್ಕ ಮಕ್ಕಳು ಕೂಡ ಆ ಒಂದು ಅಪಘಾತದಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು ನನಗೆ ಅತ್ಯಂತ ನೋವು ಕೊಟ್ಟಂಥ ಸಂಗತಿ. ಎಷ್ಟೋ ಜನ ನೂರಾರು ಕನಸುಗಳು ಕಟ್ಕೊಂಡು ದೇವ್ರ ಹತ್ರ ಹೋಗಿ ನಾವು ಏನೋ ನಮ್ಮ ಕಷ್ಟ ಸುಖಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿ ಆ ತಾಯಿಯ ಒಂದು ದರ್ಶನವನ್ನು ತಗೊಂಡು ಆ ತಾಯಿಯ ಒಂದು ಕೃಪೆಗೊಳಗಾಗಬೇಕು ಅಂತಕ್ಕಂಥ ಭರವಸೆ ಕನಸುಗಳಿಂದ ಓದಂಥವರು
ವಾಪಸ್ ಬರದೆ ಅಪಘಾತದಲ್ಲಿ ಪಟ್ಟಿದ್ದಾರೆ. ಅವರೆಲ್ಲ ಕುಟುಂಬಗಳ ಜೊತೆ ಅವರ ಸಂಕಷ್ಟದ ದಿನಗಳಲ್ಲಿ ನಾನು ಮತ್ತು ಮಾನ್ಯ ಸಂಸದರು ಯಾವಾಗಲೂ ಇರ್ತೀವಿ. ಹಾಗೆಯೇ ಆ ಕುಟುಂಬಗಳಿಗೆ ಈ ನೋವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಭಗವಂತನ ದಯಪಾಲಿಸಲಿ. ಮತ್ತು ಎಲ್ಲ ಕುಟುಂಬಗಳಿಗೆ ಏನು ಸಹಾಯ ಬೇಕು ಅದನ್ನು ನಾನು ಮತ್ತು ಮಾನ್ಯ ಸಂಸದರು ಯಾವಾಗಲೂ ಅವ್ರ ಜೊತೆ ಇದ್ದು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಆದಷ್ಟು ರಸ್ತೆ ನಿಯಮಗಳನ್ನು ಪಾಲನೆ ಮಾಡೋದು ಕಲೀರಿ ಅಂತೇಳಿ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ. ಹಾಗೆಯೇ ಸಾಕಷ್ಟು ಜನ ಈಗ ಬೈಕ್ಗಳಲ್ಲಿ ಓಡಾಡೋರು ಕೂಡ ನಿಮ್ಮ ಸುರಕ್ಷತೆಯ ವಿಚಾರವಾಗಿ ಕಡ್ಡಾಯವಾಗಿ ಹೆಲ್ಮೆಟ್ ಧಾರಣೆ ಮಾಡೋದನ್ನು ಕಲೀರಿ. ಯಾಕಂದರೆ ನಿಮ್ಮನ್ನು ನಿರೀಕ್ಷೆ ಮಾಡ್ತಕ್ಕಂಥದ್ದು ಒಂದು ಕುಟುಂಬ ಅಲ್ಲಿ ಇರುತ್ತೆ. ನಿಮ್ಮ ಕುಟುಂಬದವರು ನಿಮ್ಮನ್ನು ನಿರೀಕ್ಷೆಯಲ್ಲಿರ್ತಾರೆ. ಆ ಕುಟುಂಬಕ್ಕೋಸ್ಕರ ಮತ್ತು ನಿಮ್ಮ ಒಂದು ಹಿತಕ್ಕೋಸ್ಕರ ನಾನು ಕಿವಿ ಮಾತನ್ನು ಹೇಳ್ತಾ ಇದ್ದೇನೆ. ದಯಮಾಡಿ ಸಾಕಷ್ಟು ಜನ ನಮ್ಮ ಸಂಡೂರು ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಅಪಘಾತಗಳಲ್ಲಿ ಸುಮಾರು ಜನ ಹೆಲ್ಮೆಟ್ ಧಾರಣೆ ಮಾಡದೇ ಇದ್ದ ಕಾರಣದಿಂದನೇ ಮರಣವನ್ನು ಅಪ್ಪಿರ್ತಕ್ಕಂಥದ್ದು. ಈ ಥರದ ಘಟನೆಗಳು ಮುಂದಿನ ದಿನಗಳಲ್ಲಿ ನಡಿಬಾರ್ದು ಅಂತಕ್ಕಂಥದ್ದು ನಾನು ಆ ದೇವರಲ್ಲಿ ಮಾಡ್ಕೊಳ್ತಕ್ಕಂಥ ಒಂದು ಪ್ರಾರ್ಥನೆ. ತಾವೆಲ್ಲರೂ ಕೂಡ ಸುರಕ್ಷತಾ ರಸ್ತೆ ನಿಯಮಗಳನ್ನು ಪಾಲನೆ ಮಾಡಿರಿ. ಹಾಗೆಯೇ ದೂರದ ಪ್ರದೇಶಗಳಿಗೆ ನೀವು ಸಂಚಾರ ಮಾಡಬೇಕಾದ್ರೆ ಅಥವಾ ದೂರದ ಪ್ರದೇಶಗಳಿಗೆ ನೀವು ಪ್ರಯಾಣ ಮಾಡಬೇಕಾದ್ರೆ ದಯಮಾಡಿ ಟ್ರ್ಯಾಕ್ಟರ್ ಅಂತ ಒಂದು ಇದರಲ್ಲಿ ಪ್ರಯಾಣ ಮಾಡೋದನ್ನ ಬಿಟ್ಟುಬಿಡಿ ದಯಮಾಡಿ. ಈಗ ನಮ್ಮ ಸರ್ಕಾರದಿಂದ ನಿಮಗೆಲ್ಲರಿಗೂ ಉಚಿತವಾದ ಬಸ್ ಪ್ರಯಾಣವನ್ನು ಮಾಡಿದ್ರೂ ಕೂಡ ಯಾಕೆ ಜನ ಈ ಥರದ ನಿರ್ಧಾರಗಳನ್ನ ತಗೊಂತಾರೆ ನನಗೆ ಗೊತ್ತಿಲ್ಲ. ದಯಮಾಡಿ ನಿಮಗೋಸ್ಕರ, ಬಡ ಜನರಿಗೋಸ್ಕರನೇ ನಮ್ಮ ಸರ್ಕಾರ ಈ ಥರದ ಯೋಜನೆಗಳನ್ನು ಮಾಡಿಕೊಟ್ಟದ್ದು. ಅದನ್ನೆಲ್ಲ ಸದುಪಯೋಗ ಮಾಡ್ಕೋಬೇಕು. ನೀವು ಈ ಥರದ ಅವಘಡಗಳಿಗೆ ನೀವು ಕಾರಣಕರ್ತರಾಗಬಾರ್ದು ಅನ್ನೋದು ನನ್ನ ಸವಿನಯ ಪ್ರಾರ್ಥನೆ. ಈ ಅಪಘಾತದಲ್ಲಿ ಮೃತಪಟ್ಟವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಮತ್ತೊಮ್ಮೆ ಈ ಥರದ ಘಟನೆಗಳು ನಮ್ಮ ತಾಲೂಕಿನಲ್ಲಿ ನಡೆಯೋದು ಬೇಡ. ಎಲ್ಲರೂ ಸುಖ ಸಮೃದ್ಧಿ ಮತ್ತು ಶಾಂತಿಯುತ ಬದುಕು ನಡೆಸುವಂತೆ ಆ ದೇವರು ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಎಲ್ಲರಲ್ಲಿ ಪ್ರಾರ್ಥನೆ. ನಾನು ಎಲ್ಲ ಕಡೆಗೂ ಕೂಡ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಕೂಡ ನಾನು ಆಗಲೇ ಸೂಚನೆಯನ್ನು ಕೊಟ್ಟಿದ್ದೀನಿ. ಯಾರು ಕಡಿಮೆ ಈ ಬಾಲಕರು ಅಥವಾ ಬಾಲಿಕೆಯರು ಅವರು 18 ವರ್ಷದ ಕೆಳಗೆ ಇರ್ತಕ್ಕಂಥವ್ರು ದ್ವಿಚಕ್ರ ವಾಹನ ಚಾಲನೆ ಮಾಡ್ತಾಯಿದ್ದರೆ ಅವರಿಗೆ ದಂಡವನ್ನು ಕಡ್ಡಾಯವಾಗಿ ವಿಧಿಸಲೇಬೇಕು. ಆಮೇಲೆ ಪೋಷಕರು ಕೂಡ ದಂಡವನ್ನು ವಿಧಿಸಬೇಕು. ಯಾಕಂದರೆ ಪೋಷಕರಿಗೆ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ನನ್ನ ಮಗ ಚಿಕ್ಕ ವಯಸ್ಸಿಗೆ ಬೈಕ್ ಓಡಿಸ್ತಾನೆ ಅನ್ನೋದೇ ಒಂದು ದೊಡ್ಡ ಕ್ರೇಜ್ ಆಗಿಬಿಟ್ಟೈತಿ. ಆದರೆ ಅದ್ರ ಹಿಂದೆ ಅವನ ಸುರಕ್ಷತೆ ಬಗ್ಗೆ ನಾವು ಗಮನ ಕೊಡಬೇಕು. ಆಮೇಲೆ ರಸ್ತೆ ಸುರಕ್ಷತೆ ಬಗ್ಗೆ ಅವನಿಗೆ ತಿಳುವಳಿಕೆ ಕೊಡಬೇಕು. ಆಮೇಲೆ ಅವನ ವಯಸ್ಸು ಇನ್ನೂ ಅವನು ಪ್ರಬುದ್ಧನಾಗಿಲ್ಲ ಇದು ನಡ್ಸೋಕ್ಕೆ. ಯಾಕಂದರೆ ಬೇರೆ ಕಡೆಗೆ ಬೇರೆ ಥರದ ಪರಿಸ್ಥಿತಿ ಇರ್ಬೋದು. ಇಲ್ಲಿ ನಮ್ಮ ಸಂಡೂರು ತಾಲೂಕಿನಲ್ಲಿ ಗಣಿಗಾರಿಕೆ ಲಾರಿಗಳು ಹೆಚ್ಚು ಓಡಾಡ್ತಾ ಇರ್ತವೆ. ಆಮೇಲೆ ಎರ್ರಬಿರಿಯಾಗಿ ಇಲ್ಲಿ ವಾಹನ ಚಾಲನೆ ಮಾಡತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಅದಕ್ಕೆಲ್ಲ ಕಡಿವಾಣ ಆಗ್ತಕ್ಕಂಥ ಕೆಲಸವನ್ನು ನಾವು ಈಗಾಗಲೇ ಮಾಡ್ತಾಯಿದ್ವಿ. ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ಗಳು, ಆಮೇಲೆ ನಮ್ಮ ಈ ಗಣಿ ಮತ್ತು ಭೂವಿಜ್ಞಾನದವರು ಕೂಡ ಇದ್ರ ಬಗ್ಗೆ ಆಗಲೇ ಕಾರ್ಯಕ್ರಮಗಳನ್ನು ಮಾಡಿ ಜನರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಮತ್ತು ನಮ್ಮ SP ಮೇಡಮ್ ಅವರು ಕೂಡ ಇದ್ರ ಬಗ್ಗೆ ಸಾಕಷ್ಟು ಸಲ ಎಲ್ರಿಗೂ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈಗ ಕಳೆದ ದಿನಗಳಿಗಿಂತ ಈಗ ಸ್ವಲ್ಪ ಪರವಾಗಿಲ್ಲ. ನಮ್ಮ ಕಡೆಗೆ ಎಲ್ಲ ಕಡೆ ಕೂಡ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲನೆ ಮಾಡ್ತಾಯಿದ್ದಾರೆ. ಹಾಗೆಯೇ ನಾವು ಲಾರಿ ಮಾಲೀಕರ ಸಂಘದವ್ರನ್ನೂ ಕೂಡ ಕರೆಸಿ ಅವರಿಗೆ ಕೂಡ ನಾವು ಸೂಚನೆಯನ್ನು ಕೊಟ್ಟಿವಿ. ಯಾವುದೇ ಕಾರಣಕ್ಕೂ ಎರ್ರಬೆರೆಯಾಗಿ ಲಾರಿಗಳನ್ನು ಓಡಿಸೋ ಹಾಗಿಲ್ಲ. ಹಾಗೆಯೇ ಎಲ್ಲಿ ಬೇಕಲ್ಲೇ ಲಾರಿಗಳು ರಸ್ತೆ ಪಕ್ಕ ನಿಲ್ಲಿಸೋದು, ರಸ್ತೆ ಮಧ್ಯೆ ನಿಲ್ಲಿಸ್ತಕ್ಕಂಥದ್ದು ಈಗ ಕಡಿಮೆ ಆಗಿಬಿಟ್ಟಿದೆ. ಎಲ್ಲರೂ ಕೂಡ ಈಗ ತುಂಬ ಜವಾಬ್ದಾರಿಯುತವಾಗಿ ತಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇದ್ದಾರೆ. ಅದು ನಮಗೆ ಭಾಳ ಖುಷಿ ಕೊಡ್ತಕ್ಕಂಥ ವಿಷಯ. ಹಾಗೆಯೇ ನಮ್ಮ ಪೊಲೀಸ್ ಇಲಾಖೆ ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಗಮನ ಹರಿಸಿ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸಿರ್ತಕ್ಕಂಥದ್ದು. ಮುಖ್ಯವಾಗಿ ನಾವು ಯಾವುದೇ ಒಂದು ವ್ಯವಸ್ಥೆಯನ್ನು ದೂರೋದಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಮೊದಲು ಇದ್ರ ಬಗ್ಗೆ ತಿಳುವಳಿಕೆ ಮೂಡಿಸ್ತಕ್ಕಂಥ ಕೆಲಸ ಪಾಲಕರು ಪೋಷಕರು ಮಾಡಬೇಕನ್ನೋದು ನನ್ನ ಅಭಿಪ್ರಾಯ. ಏನು ಹಿಂದ್ಗಡೆ ಸಂತೆ ಮಾರ್ಕೆಟ್ ನಡೀತಾ ಇತ್ತು, ಎಲ್ಲ ರೋಡಲ್ಲೆಲ್ಲ ಕೂತ್ಕೊಳ್ತಾ ಇದ್ರು, ಭಾಳಷ್ಟು ಬ್ಯುಸಿ ಇತ್ತು. ಆದರೆ ತಾವು ಸ್ವಲ್ಪ ಗಮನ ಹರಿಸ್ದಾಗಿದ್ದ ಅನ್ಪೂರ್ಣ ಮೇಡಮ್ ಒಳ್ಳೆ ಕೆಲಸ ಮಾಡಿ, ಎಲ್ಲ ಸಪ್ರೇಟ್ ಇದೆ ಅಂತಕ್ಕಂಥದ್ದು, ಮೇನ್ ರೋಡ್ ಇದೆ. ಆದರೂ ಕೂಡ ನಾವು ಇಲ್ಲಿ ಸರ್ಕಲ್ಲಿಂದ ಹಿಡಿದ್ಬಿಟ್ಟು ಏನು ಪೊಲೀಸ್ ಸ್ಟೇಷನ್ವರೆಗೂ ಏನು ಬೈಕ್ಗಳು ನಿಲ್ಲಿಸಿರ್ತಾರೆ ಅಡ್ಡದಿಡ್ಡಿಯಾಗಿ, ಒಂದು ಸೈಡ್ ಇರಲ್ಲ. ಈ ಬಳ್ಳಾರಿಯಲ್ಲಿ ಒಂದು ಸಿಸ್ಟಮ್ ಇದೆ ಮೇಡಮ್, ಸೋಮವಾರ ಒಂದು ಸೈಡ್ ಅಂದರೆ ಮಂಗಳವಾರ ಇನ್ನೊಂದು ಸೈಡ್ ಇರುತ್ತೆ.
ಆದರೆ ವ್ಯವಸ್ಥೆ ಆ ಥರ ವ್ಯವಸ್ಥೆ ಇಲ್ಲಿ ಆಗಬೇಕು ಅಂತಕ್ಕಂಥದ್ದು. ಇಲ್ಲ, ಬಳ್ಳಾರಿದು ವಿಷಯ ಅಲ್ಲಿನ ಪರಿಸ್ಥಿತಿನೇ ಬೇರೆ ಇದೆ. ಯಾಕೆಂದರೆ ಬಳ್ಳಾರಿಯಲ್ಲಿ ಸಾಕಷ್ಟು ಜಾಗ ಇದೆ, ದೊಡ್ಡ ದೊಡ್ಡ ರಸ್ತೆಗಳಿದ್ದಾವೆ. ನಮ್ದು ಏನಾಗ್ಬಿಡ್ತೈತೆ ಅಂದರೆ ನಮ್ಮದು ಫುಲ್ಲು ಗುಡ್ಡಗಾಡು ಪ್ರದೇಶ, ವಿಸ್ತಾರವಾದ ಜಾಗ ನಮ್ಗೆ ಎಲ್ಲಿ ಇಲ್ಲ. ಬೇರೆ ಕಡೆಗೆ ಮಾಡ್ಬೇಕಂದ್ರೆ ಎಲ್ಲರೂ ಕೂಡ ಗಣಿಗಾರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರೂ ತಮ್ಮ ದಿನನಿತ್ಯದ ಅಥವಾ ವಾರದ ಸಂತೆಗೋಸ್ಕರ ಸಂಡೂರಿಗೆ ಬರಲೇಬೇಕು. ನಮ್ಮದು ತುಂಬ ಕಡಿಮೆ ಜಾಗ, ರಸ್ತೆಗಳು ಕೂಡ ವಿಶಾಲವಾಗಿಲ್ಲ. ಆದರೂ ಆ ವಿಶಾಲವಾಗಿಲ್ಲದ ರಸ್ತೆಗಳನ್ನ ಕೂಡ ನಾವಿವತ್ತು ಚಿಕ್ಕ ಚಿಕ್ಕ ರಸ್ತೆಗಳನ್ನ ಸ್ವಲ್ಪ ಅಗಲ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ಅದರಲ್ಲಿ ಸಾಕಷ್ಟು ಜನಕ್ಕೂ ತೊಂದರೆ ಕೂಡ ಆಗಿದೆ, ಅದನ್ನ ಒಪ್ಕೊಳ್ತೀನಿ. ಆದರೆ ಅನಿವಾರ್ಯತೆ ನಮಗೆ ರಸ್ತೆಗಳನ್ನು ಸ್ವಲ್ಪ ಅಗಲೀಕರಣ ಮಾಡಲೇಬೇಕಾದಂಥ ಅನಿವಾರ್ಯತೆ ಇತ್ತು, ಮಾಡಿದ್ವಿ. ಆದರೂ ಇವತ್ತಿಗೂ ಕೂಡ ಆ ಸಮಸ್ಯೆಗಳು ನಮಗೆ ಕಂಡು ಬರ್ತಾ ಇದೆ, ಬೈಕ್ಗಳನ್ನ ನಿಲ್ಲಿಸ್ತಕ್ಕಂಥದ್ದು. ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳಾದ ವಿನಯ್ ಅವ್ರ ಜೊತೆ ಕೂಡಿ ಒಂದು ಕ್ರಿಯಾ ಯೋಜನೆಯನ್ನು ರೂಪಿಸಿ ಅದರ ಪ್ರಕಾರ 2 ವೀಲರ್ಸ್ ಒಂದು ಕಡೆಗೆ, ಬೈಕ್ ನಿಲುಗಡೆ ಮಾಡೋದಕ್ಕೆ ಒಂದು ಕಡೆಗೆ, ಆಮೇಲೆ ನಮ್ಮ ಕಾರು ಅವನ್ನೆಲ್ಲ ಒಂದು ಕಡೆಗೆ ನಿಲುಗಡೆ ಮಾಡ್ತಕ್ಕಂಥದ್ದನ್ನ ಶೀಘ್ರದಲ್ಲೇ ಮಾಡ್ತೀವಿ ಅಂತೇಳಿ ನಾನು ಹೇಳಿದೆ. ಅನ್ನಪೂರ್ಣಮ್ಮವರು ಹುಟ್ಟಿದ ಹಬ್ಬದ ದಿವಸ ಅಟ್ಲೀಸ್ಟ್ ಮನೆ ಹತ್ರ ಕರ್ಬಿಟ್ಟು ಊಟ ಹಾಕ್ಸಿದ್ರು, ನಮಗೆಲ್ಲ ಬಳೆ ತೋರಿಸಿದ್ರು ಅಂತ ಮಹಿಳೆಯರು ಹೇಳಿದ್ರು. ಆದರೆ ಮದುವೆ ಒಂದು ಸಮಾರಂಭಕ್ಕೆ ಎಲ್ಲಿ ಕಾಣಲೇ ಇಲ್ಲ, ನಮಗೆಲ್ಲಿ ಆಹ್ವಾನ ಮಾಡಲಿಲ್ಲ. ಯಾಕೆ ಇಷ್ಟು ಸರಳ ರೀತಿಯಲ್ಲಿ ಆಚರಣೆ ಮಾಡಿಕೊಂಡ್ರು ಅಂತಕ್ಕಂಥದ್ದು ಕುತೂಹಲ ಜನರಿಗೆ. ನಮಗೆ ಇಡೀ ನಾವು ತಾಲೂಕಿನಾದ್ಯಂತ ಎಲ್ಲರೂ ಕೂಡ ನಮಗೆ ಶುಭಾಶಯಗಳನ್ನು ತಿಳಿಸಿ, ನನಗೂ ಮತ್ತು ಸಂಸದರಿಗೆ ಶುಭಾಶಯಗಳನ್ನು ತಿಳಿಸಿ ನಮಗೆ ಹಾರೈಸಿದ್ದಾರೆ. ಅದಕ್ಕೋಸ್ಕರ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ಯಾಕಂದರೆ ಈ ಕಾರ್ಯಕ್ರಮ ಭಾಳ ತ್ವರಿತಗತಿಯಾಗಿ ನಿರ್ಧಾರ ಆಗಿರ್ತಕ್ಕಂಥದ್ದು, ಅದಕ್ಕೆ ಎಲ್ರಿಗೂ ಆಹ್ವಾನ ಮಾಡೋದಕ್ಕಾಗಲಿಲ್ಲ. ಆದ್ದರಿಂದ ನಮ್ಮ ಸಂಡೂರು ತಾಲೂಕಿನ ಜನರ ಆಶೀರ್ವಾದದಿಂದ ಒಂದು ಪುಟ್ಟ ಮನೆ, ಸ್ವಂತ ಒಂದು ಮನೆ ನಾವು ಮಾಡಿದ್ವಿ ಯಶವಂತ ನಗರ ಗ್ರಾಮದಲ್ಲಿ. ಅಲ್ಲಿ ನಾವು ಇಬ್ಬರು ಕೂಡ ಸರಳವಾಗಿ ಆಚರಣೆ ಮಾಡ್ಕೊಂಡ್ವಿ. ಆತ್ಮೀಯರು ಮತ್ತು ನಮ್ಮ ಕುಟುಂಬ ಸದಸ್ಯರ ಮಧ್ಯೆ ಮಾತ್ರ ಇದನ್ನು ನಾವು ಆಚರಣೆ ಮಾಡ್ಕೊಂಡ್ವಿ ಅವತ್ತು. ಹಾಗೆಯೇ ನಮ್ಮ ಸಂಸದರು ಕೂಡ ತುರ್ತಾದ ಕೆಲಸ ಇರೋದರಿಂದ ಎಲ್ಲರಿಗೂ ಆಹ್ವಾನ ನೀಡೋದಕ್ಕಾಗಲಿಲ್ಲ. ನಿಮ್ಮೆಲ್ಲರ ಒಂದು ಪ್ರೀತಿ, ವಿಶ್ವಾಸ ಮತ್ತು ಹಾರೈಕೆಗಳು ನಮ್ಮನ್ನು ಬಂದು ತಲುಪಿದ್ವು. ಅದು ನಮಗೆ ತುಂಬ ದೊಡ್ಡ ಒಂದು ಉಡುಗೊರೆ ಅಂತೇಳಿ ನಾವಿಬ್ಬರು ಭಾವಿಸಿದ್ವಿ. ಅದರಿಂದ ತುಂಬ ಕೂಡ ನಮಗಿಬ್ರಿಗೂ ಕೂಡ ಸಂತೋಷ ಕೊಟ್ಟಂಥ ದಿನ ಅವತ್ತು. ಎಲ್ಲ ಶುಭಾಶಯಗಳನ್ನು ಕೊಟ್ಟಂಥ ನನ್ನ ಸಂಡೂರು ತಾಲೂಕಿನ ಮತ್ತು ಬಳ್ಳಾರಿ ಜಿಲ್ಲೆಯ ಸಮಸ್ತ ನನ್ನ ಎಲ್ಲ ಹಿತೈಷಿಗಳು, ನನ್ನ ಕುಟುಂಬ ಸದಸ್ಯರು ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. MLA ಮನೆಯವರಿಗೆ ಹೋದರೆ ಯಾರೊಬ್ಬರು ರೈತರು ಏನು ಮೆಣಸಿನ್ಕಾಯಿ ತಂದೆ, ಏನು ತರಕಾರಿ ತಂದೆ ಅಂತ ಕೇಳ್ತಾರೆ. ಅಂದರೆ ಅವರು ಹುಟ್ಟು ಗುಣ ಅದು ರೈತರು. ಇವಾಗಲೂ ಕೂಡ ಅವ್ರ ಮನೆಯ ಮುಂದೆ ಆಕಳ ದನಗಳಿದೆ, ರೈತಾಪಿ ಕುಟುಂಬ ಅಂಥ ವಿಶೇಷ ರೈತರಿಗೆ ಏನು ಮಳೆ ಆಯಿತು, ಏನು ಶುಭ ಹಾರೈಸ್ತೀರಾ? ನಾವು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ದೇಶಕ್ಕೆ ಅನ್ನ ಕೊಡೋ ರೈತರು ಎಲ್ಲರೂ ಕೂಡ ನೆಮ್ಮದಿಯಾಗಿ ಬದುಕಬೇಕು. ಆ ನಿಟ್ಟಿನಲ್ಲಿ ನಾವು ಸಾಕಷ್ಟು ರೈತಾಪಿ ವರ್ಗಕ್ಕೆ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು, ಗಂಗಾ ಕಲ್ಯಾಣ ಯೋಜನೆಗಳನ್ನು ಅವ್ರ ಮನೆ ಬಾಗಿಲಿಗೆ ಮುಟ್ಟಿಸಿರ್ತಕ್ಕಂಥದ್ದು, ಮತ್ತು ಅಲ್ಲಲ್ಲಿ ಚೆಕ್ ಡ್ಯಾಮ್ಗಳನ್ನು ನಿರ್ಮಿಸಿ ಅಂತರ್ಜಲ ಮಟ್ಟ ಹೆಚ್ಚು ಮಾಡ್ತಕ್ಕಂಥ ಯೋಜನೆಗಳನ್ನು ಮಾಡಿರ್ತಕ್ಕಂಥದ್ದು, ಮತ್ತು ಎಲ್ಲ ಕಡೆ ಕೂಡ ನಮ್ಮ ರೈತಾಪಿ ವರ್ಗದವರಿಗೆ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಅವರಿಗೆ ರಸಗೊಬ್ಬರಗಳ ವಿತರಣೆ ಮಾಡೋದಾಗಿರಲಿ, ಹಾಗೆಯೇ ನಮ್ಮ ಬಿತ್ತನೆ ಬೀಜಗಳನ್ನು ನೇರವಾಗಿ ಅವ್ರಿಗೆ ತಲುಪಿಸ್ತಕ್ಕಂಥ ಎಲ್ಲ ಪಾರದರ್ಶಕ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಮುಖ್ಯವಾಗಿ ನಮ್ಮ ದೇಶಕ್ಕೆ ಅನ್ನ ಕೊಡೋ ಅಂಥ ರೈತ ನೆಮ್ಮದಿಯಾಗಿ ಬದುಕಬೇಕು, ಆ ನೆಮ್ಮದಿಗೆ ಪೂರಕವಾದಂಥ ಎಲ್ಲ ಯೋಜನೆಗಳನ್ನು ನಾವು ಮಾಡಿಕೊಟ್ಟಿದ್ವಿ. ಇವಾಗ ಸ್ವಲ್ಪ ಮುಂಗಾರು ಈಗ ತಾನೇ ಚುರುಕಾಗಿದೆ. ನಮ್ಮ ತಾಲೂಕಿನಲ್ಲಿ ಉತ್ತಮವಾದ ಮಳೆ ಬೆಳೆ ಬಂದು ನನಗೆ ರೈತನ ಮುಖದಲ್ಲಿ, ಯಾಕಂದರೆ ನಾನು ರೈತನ ಮಗಳೇ, ರೈತನ ಮುಖದಲ್ಲಿ ಒಂದು ಮುಗುಳ್ನಾಗೆ ಬಂದರೆ ಸಾಕಪ್ಪ, ದೇವ್ರು ನನಗೆಲ್ಲ ಕೊಟ್ಟ, ನೆಮ್ಮದಿಯಾಗಿ ನಾನು ಬದುಕ್ತಿದ್ದೀನಿ ಅನ್ನೋದು ಒಂದು ಮುಗುಳ್ನಾಗೆ ಬಂದರೆ ನಾನು ಮತ್ತು ಸಂಸದರು ಮಾಡಿದಂಥ ಒಂದು ಕೆಲಸಕ್ಕೆ ಅದೊಂದು ಸಾರ್ಥಕ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ.